ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತರಾಜು ಕೆ, ಸಮಾಜ ರಕ್ಷಣಾ ರಾಜ್ಯಾಧ್ಯಕ್ಷ, ಮೈಸೂರಿಂದ ಮಾತನಾಡ್ತಾ ಇದ್ದೀನಿ. ಮೈಸೂರು ತಾಲೂಕು ವರ್ಣಾ ಹೋಬಳಿ ವರ್ಕೋಡು ಗ್ರಾಮದ ಸರ್ವೆ ನಂಬರ್ 175ರಲ್ಲಿ ಸುಮಾರು 32 ಎಕರೆ 12 ಕುಂಟೆ ಸರ್ಕಾರಿ ದರ್ಖಾಸ್ ಜಮೀನು ಇರ್ತದೆ. ಸದರಿ ಜಮೀನಲ್ಲಿ ಏನ್ ಮಾಡ್ತಾರೆ ಇವರು, ಅದರಲ್ಲಿ 10 ಎಕರೆ ಬಿಟ್ಟು 24 ಎಕರೆ 12 ಕುಂಟೆನ ವಿವಿಧ ಅನುಭವದಾರರಿಗೆ ಅಂತ ಅಂತಾರೆ. ಇಲ್ಲಿ ಕೆಲವರಿಗೆ ಸಾಗುವಳಿ ಚೀಟಿನೇ ಇರಲ್ಲ, ಜೆರಾಕ್ಸ್ ಸಾಗುವಳಿ ಚೀಟಿ ಮೇಲೂ ಕ್ರಯ ಮಾಡ್ತಾರೆ. ಬೇರೆ ಯಾರು ನಮ್ ಸಾಗುವಳಿ ಚೀಟಿ ಕಳೆದೋಗಿದೆ, ನಾವು ಅನುಭವದಲ್ಲಿ ಇದೀವಿ ಅಂದ್ರೆ ಅವ್ರಿಗೆ ದಾಖಲೆ ಇಲ್ಲ. ಲೆಕ್ಕಾಕಳಿ ಈ 24 ಎಕರೆ 12 ಕುಂಟೆಲಿ ಈ ಪಾಪ ಮೂಲ ವಾರಸ್ದಾರಿಗೆ ಯಾರಿಗೋ ಒಂದು ಅಷ್ಟೇನು ಸಿಕ್ಕಿದ್ರು ಸರ್ಕಾರಿ ಜಮೀನ ಬೇಕಾಬಿಟ್ಟಿ ಹಂಚಿ ಖಾತೆ ಮಾಡಿದ್ದಾರೆ. ಇದರಲ್ಲಿ ಈ ಜಮೀನಿನಲ್ಲಿ ವೈಸ್ಟಿ ಪ್ರಾಜೆಕ್ಟ್ಸ್ ಮ್ಯಾನೇಜಿಂಗ್ ಪ್ರಿಂಟರ್ ಸುರೇಶ್ ಕುಂಕುವನ್ನು ಅಲ್ಲಿ ಲೇಔಟ್ ಮಾಡಿದ್ದಾರೆ. ನೋಡಿ, ಸುರೇಶ್ ಕುಂಕೋನವರು ಅಲ್ಲಿ ಎಲ್ಲಾ ಮೂಲ ವಾರಸರು ಯಾರು ಇವರು ದರ್ಖಾಸ್ ಜಮೀನು ಅಲರ್ಟ್ ಮಾಡ್ತಾರೆ ಅವ್ರನ್ನೆಲ್ಲ ಮುಂದೆನೆ ಪ್ಲಾನ್ ಮಾಡ್ಬಿಟ್ಟು ಲೇಔಟ್ ಮಾಡಿಕೆ ಇವರು ಸುರೇಶ್ ಕುಂಕೋರಲ್ಲಿ ಸಾಕಷ್ಟು ಜಮೀನುಗಳನ್ನ ಕಡಿಮೆ ತಗೊಂಡು ಕೆಲವು ಸರ್ಕಾರಿ ಖರಾಬ್ ಇರ್ತದೆ. ಇಲ್ಲಿ ಒಟ್ಟು ಸರ್ಕಾರಿ ಖರಾಬು 14 ಎಕರೆ 13 ಕುಂಟೆ ಖರಾಬ್ ಇರ್ತದೆ, 5 ಎಕರೆ 3 ಕುಂಟೆ ಸರ್ಕಾರಿ ಖರಾಬ್ ಇರ್ತದೆ. ಆ ಸರ್ಕಾರಿ ಖರಾಬ್ನ 3 ಎಕರೆಗೆ 2024ರಲ್ಲಿ MR ಅಲ್ಲಿ ಹಂಚಿದ್ದಾರೆ. ಹಂಚ್ಬಿಟ್ಟು 2 ಎಕರೆ ಜಾಗ ಎಲ್ಲೋಯ್ತು ಸರ್ಕಾರಿ ಖರಾಬು. ಹಂಗಂದ್ರೆ ಈ ವೈಸ್ತಿ ಪ್ರಾಜೆಕ್ಟ್ ಏನಿದ್ದಾರೆ ಸುರೇಶ್ ಕುಂಕು ಅವ್ರಿಗೂ ಅಲ್ಲಿ ಜಮೀನು ಒತ್ತುವರಿ ಮಾಡ್ಕೊಂಡವ್ರೆ. ಸರ್ವೆ ನಂಬರ್ 170 ಸರ್ಕಾರಿ ದರ್ಖಾಸ್ ಜಮೀನಿನ ಮೂಲ ವಾರಸ್ದಾರರು ಯಾರು ಅನುಭವದಾರ ಅವ್ರಿಗೆ ಒಂದು ಇದ್ರಲ್ಲಿ ಹೇಳ್ತಾರೆ, ಅವರು ಖಾಸಗಿಯಾಗಿ ಸಾಗುವಳಿ ಚೀಟಿ ಅನುಭವ ಇರ್ತಾರೆ, ಸಾಗುವಳಿ ಚೀಟಿ ಜೆರಾಕ್ಸ್ ಲಭ್ಯ ಇರ್ತದೆ, ಅದ್ರ ಮೇಲೆ ನಾವು ಖಾತೆ ಮಾಡ್ತೀವಿ ಅಂತಾರೆ. ಆದ್ರೆ ಮೂಲ ಕಡತ ಲಭ್ಯವಿಲ್ಲ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಹೇಳಿದ್ದಾರೆ ಮೂಲ ಕಡತ ಲಭ್ಯವಿಲ್ಲ ಅಂತ ಹೇಳ್ತಾರೆ. ಏನ್ ಅರ್ಥ? ಒಂದು ಕಡತನೇ ಇಲ್ಲದೆ ಆದ್ಮೇಲೆ ಅವ್ರು ಖಾತೆ ಹೆಂಗ್ ಮಾಡೋದು? ಹಂಗಾರೆ ಇನ್ ಮಿಕ್ಕದ ಅನುಭವದವ್ರಿಗೂ ಹಾಗೆ ಮಾಡ್ಬೋದಾಯ್ತಲ್ಲ. ಒಬ್ರಿಗೆ ಒಂದು ಬೆಣ್ಣೆ ಇನ್ನೊಬ್ರು ಕಣ್ಣಿಗೆ ಸುಣ್ಣ ಹೊಡ್ಸೋದಲ್ಲ. ಮಾನ್ಯ ತಹಸೀಲ್ದಾರ್ ನೇತೃತ್ವದಲ್ಲಿ, ಈಗೇನ್ ತಹಸೀಲ್ದಾರ್ ಅವ್ರ ನೇತೃತ್ವದಲ್ಲಿ ಇದೆಲ್ಲ ಹಂಚಿಕೆ ಆಗಿರೋ ಜಮೀನು ಸದರಿ ಸರ್ವೆ ನಂಬರ್ 175ರಲ್ಲಿ ಈಗೇನು ಹೊಸ ಸರ್ವೆ ನಂಬರ್ಗಳಾಗವೆ ಅದ್ರದೆಲ್ಲ ಸಂಪೂರ್ಣವಾದ ಜಮೀನ ತನಿಖೆ ಆಗ್ಬೇಕು. ದರ್ಖಾಸ್ ಜಮೀನಿನ ಹಂಚಿಕೆ ಅವ್ರಿಗೆ ಯಾರು ಅನುಭವದಲ್ಲಿ ಮೂಲ ಇದ್ರು ಅವ್ರಿಗೆ ಹಂಚಿಕೆ ಆಗಿಲ್ಲ. ಯಾರು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡ್ರು, ಯಾರು ಅನುಭವದಲ್ಲಿ ಇಲ್ಲದೆ ಇದ್ರು, ಅಲ್ಲಿ ನೋಡಿ 4 ಎಕರೆ ಯಾರ್ದೋ ಜಾಗ ಇದೆ, ಅವ್ನಿಗೆ 6 ಎಕರೆ ಅಲರ್ಟ್ ಮಾಡಿರ್ತಾರೆ. ಇನ್ನ ಅವ್ನ್ ಬರ್ಬೇಕಾದ್ರೆ 4 ಎಕರೆ, 2 ಎಕರೆ ಎಲ್ಲಿಂದ ಬಂತು ಅವ್ರಿಗೆ? ಜಾಗ ಹೆಚ್ಚುವರಿ ಭೂಮಿನ ಹೆಚ್ಚು ಮಾಡಕ್ಕಾಗುತ್ತಾ? ಆ ಸರ್ವೆ ನಂಬರ್ ಎಷ್ಟಿರ್ತ ಆ ಎಕ್ಸ್ಟೆಂಟ್ ಅಲ್ಲಿ ಟ್ಯಾಲಿ ಮಾಡಿ ಕೊಡ್ಬೇಕಾಯ್ತು. ಹೀಗೆ 10 ಹಲವು ಅಕ್ರಮಗಳು ಸರ್ವೆ ನಂಬರ್ 175 ಮೈಸೂರು ತಾಲೂಕು ವರ್ಣಾ ಹೋಬಳಿ ವರ್ಕೋಡು ಗ್ರಾಮದ 175ರಲ್ಲಿ 32 ಎಕರೆ 12 ಕುಂಟೆ ಮೂಲತಃ ಸರ್ಕಾರಿ ಜಮೀನು ಅಂತ ಉಲ್ಲೇಖಿತ ಜಮೀನಿನಲ್ಲಿ ಹಂಚಿರುವಂತದ್ದು ಅಕ್ರಮವಾಗಿರ್ತದೆ. ಮೂಲ ವಾರಸ್ದಾರ ಇರಲ್ಲ. ಅಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನ ಖಾಸಗಿಯವರಿಗೆ ಕ್ರಯ ಮಾಡಿಕೊಟ್ಟು ಅಲ್ಲಿ ಮೂಲ ವಾರಸ್ದಾರರಿಗೆ ಕ್ರಯ ಇದ್ದೇನೆ ಬೇರೆಯವ್ರ ಕ್ರಯ ಮಾಡಿ ಆ ಜಾಗದಲ್ಲಿ ವೈಷ್ಣವಿ ಸುರೇಶ್ ಕುಂಕು ಪ್ರಾಜೆಕ್ಟ್ ಅನ್ನೋರು ಕಬ್ಜಾ ಮಾಡ್ಬೇಕು ಅಂತಾನೆ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಕೋಟ್ಯಾಂತರ ಜಮೀನ 100 ಕೋಟಿ ಬಾಳುವಂತ ಜಮೀನ ಕಬ್ಜಾ ಮಾಡಿರ್ತಾರೆ, ಅಲ್ಲಿ ಲೇಔಟ್ ಮಾಡಿರ್ತಾರೆ, ಒತ್ತುವರಿ ಆಗಿರ್ತದೆ. ಇದೆಲ್ಲಾ ವಿಚಾರವಾಗಿ ತನಿಖೆ ಆಗ್ಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ತಹಸೀಲ್ದಾರ್ಗೂ ನನಗೆ ಆಲ್ರೆಡಿ ದೂರು ಕೊಟ್ಟಿದ್ರ ಬಗ್ಗೆ ಇದನ್ನ ಶೀಘ್ರವಾಗಿ ಒಂದು ಸಮಿತಿ ರಚನೆ ಮಾಡಿ ಅಲ್ಲಾಗಿರುವಂತ ಅಕ್ರಮವನ್ನ ಸರಿಪಡಿಸಿ ಮೂಲ ವಾರಸ್ದಾರರು ಯಾರು ಅನ್ಬೋದು ಅವ್ರ ಜಮೀನು ಹಂಚಬೇಕು. ಈಗ ಯಾರು ಮಾಡ್ಕೊಳ್ಳೋದೆಲ್ಲ ವಜಾ ಮಾಡ್ಬೇಕು. ಇಲ್ಲಾಂದ್ರೆ ಅದೊಂದು ಸದರಿ ಜಾಗದಲ್ಲಿ ನಾವು ಹೋಗಿ ಸಾವಿರಾರು ಜನ ಹೋಗಿ ಮುತ್ತಿಗೆ ಹಾಕ್ಬೇಕಾಯ್ತದೆ. 1 ಎಕರೆ 2 ಎಕರೆ ಅಲ್ಲ, 33 ಎಕರೆ ಟೋಟಲ್ ಇರೋದು. ಆ 24 ಎಕರೆನ ಈಗ 12 ಕುಂಟೆನ ಬೇರೆ ಬೇರೆಯವರಿಗೆ ಖಾತೆ ಮಾಡಿದ್ದಾರೆ. ಯಾರೋ 1-2% ನ್ಯಾಯ ಸಿಕ್ಕಿದೆ, ಮಿಕ್ತವ್ರದೆಲ್ಲ ಡಾಕ್ಯುಮೆಂಟ್ ಇಲ್ದೇನೆ ಖಾತೆ ಮಾಡಿರುವಂತದ್ದು. ಇಲ್ಲಿ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಇನ್ವಾಲ್ವ್ ಆಗೋರು, VA ಇಂದ ಹಿಡಿದು ತಹಸೀಲ್ದಾರ್ ವರ್ಗು AC ವರ್ಗು ಯಾರು ಇನ್ವಾಲ್ವ್ ಎಲ್ಲರ ಬಗ್ಗೆ ಎನ್ಕ್ವೈರಿ ಆಗ್ಬೇಕು. ಮೂಲ ನ್ಯಾಯ ರೈತರಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳ್ತಾ ಆಗ್ರಹಿಸ್ತಾ ಇದೀನಿ. ಹನುಮಂತರಾಜು ಕೆ, ಸಮಾಜ ರಕ್ಷಣಾ ರಾಜ್ಯಾಧ್ಯಕ್ಷ, ಮೈಸೂರು.